ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಈ ವರ್ಷ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶನ ಕೂರಿಸಿದ್ರು. ಲಾಸ್ಟ್ ಇಯರ್ ಕೇವಲ 1 ದಿನ ಮಾತ್ರ ಕೂರಿಸಿದ್ರು. ಈ ವರ್ಷ 3 ಡೇಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿ 3 ಡೇಸ್ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಹಿಂದಿನ ದಿನ ಇದು ಗಣೇಶ ಕೂರಿಸೋ ಹಿಂದಿನ ದಿನ ಲೇಡೀಸ್ಗಳೆಲ್ಲರೂ ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಗಣೇಶ ಕೂರಿಸೋ ಪ್ಲೇಸ್ವರೆಗೂ ಕೂಡ ರಂಗೋಲಿಗಳನ್ನೆಲ್ಲ ತುಂಬ ದೊಡ್ಡದಾಗಿ ಹಾಕ್ತಾಯಿದ್ರು. ಆ್ಯಂಡ್ ಇನ್ನು ಕೆಲವರು ಪೆಂಡಲ್ಲು ಮತ್ತು ಚೇರ್ಸ್ ಇದನ್ನೆಲ್ಲ ತೊಗೊಂಡು ಬಂದರು. ಡೆಕೋರೇಟಿವ್ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ತೊಗೊಂಡು ಬಂದರು. ಆ್ಯಂಡ್ ಗಣೇಶ ಕೂರಿಸೋ ಜಾಗದಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡ್ತಿದ್ರು. ಆ್ಯಂಡ್ ನಾನು ಕೂತ್ಕೊಂಡು ಇಲ್ಲಿ ರಂಗೋಲಿ ಎಲ್ಲ ಯಾವ್ಯಾವ ಥರ ಹಾಕ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಲರ್ಫುಲ್ಲಾಗಿ ಹಾಕಿದರು. ಒಂದಕ್ಕಿಂತ ಒಂದು ರಂಗೋಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ವಾಲಂಟಿಯರಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಕಲರ್ಫುಲ್ ಕಲರ್ಸ್ನ ಹಾಕಿದ್ರಿಂದ ಇನ್ನೂ ರಂಗೋಲಿಗಳೆಲ್ಲ ಎನ್ಹ್ಯಾನ್ಸ್ ಆಯಿತು, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೇಜರ್ ಪಾರ್ಟ್ ಆಫ್ ದ ಸೆಲೆಬ್ರೇಷನ್ ಅಂದರೆ ರಂಗೋಲಿಯಿಂದನೇ ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದು. ಅದಿಲ್ಲ ಅಂದರೆ ಖಾಲಿ ಅಂತ ಅನಿಸುತ್ತೆ. ಒನ್ಸ್ ಇನ್ ಅ ವೈಲ್ ಈ ರೀತಿಯ ಸೆಲೆಬ್ರೇಷನ್ ಎಲ್ರಿಗೂ ಖುಷಿ ಕೊಡುತ್ತೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಈ ರೀತಿಯ ಸೆಲೆಬ್ರೇಷನ್ ಎಲ್ರಿಗೂ ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ರಿಲ್ಯಾಕ್ಸ್ ಆಗ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾರೆ. ರಂಗೋಲಿ ಎಲ್ಲ ಹಾಕ್ತಾಯಿದ್ರು, ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ಈ ಕಡೆ ಬರೋದಾದರೆ ಗಣೇಶ ಕೂರ್ಸೋಕ್ಕೆ ಸ್ಟೇಜ್ ಎಲ್ಲ ಸೆಟಪ್ ಆಗಿತ್ತು. ಆ್ಯಂಡ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು. ಎಲ್ಲ ಕೂಡ ಮುಗಿಯಿತು. ರಂಗೋಲಿ ಲಾಸ್ಟ್ ಒಂದು ಫೈನಲ್ ರಂಗೋಲಿನ ಬಿಡ್ತಾಯಿದ್ರು. ಎಲ್ಲ ಫಸ್ಟ್ ಗೇಟಿಂದ ಹಿಡಿದು ಗಣೇಶನ್ವರೆಗೂ ಎಲ್ಲ ರಂಗೋಲಿನ ಹಾಕಿಬಿಟ್ಟಿದ್ರು. ಕಲರ್ ಕೂಡ ಆಗೋಗಿತ್ತು. ಇದೊಂದು ಲಾಸ್ಟ್ ರಂಗೋಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಡನ್ನಾಗಿ ನೋಡಿದೆ, ಬಂದು ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಏನು ಕಾನ್ಸೆಪ್ಟ್ ಇತ್ತಪ್ಪ ಅದರಲ್ಲಿ ಅಂದರೆ ಟೆಂಪಲ್ ಗೋಪುರ ಕಾನ್ಸೆಪ್ಟಲ್ಲಿ ರಂಗೋಲಿನ ಬಿಟ್ಟಿದ್ರು. ನಾನು ಅಂದ್ಕೊಂಡೆ ಟೆಂಪಲನ್ನು ಕೂಡ ಬಿಟ್ಬಿಡ್ತಾರೋ ಏನೋ ಅಂತ. ಬಟ್ ಇಲ್ಲ, ಅಲ್ಲಿಗೆ ಎಂಡ್ ಮಾಡಿದ್ರು ಅದನ್ನು. ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಕೊನೆಗೂ ನಾನು ವೆಯ್ಟ್ ಮಾಡ್ತಿದ್ದಂತಹ ದಿನ ಅಂದರೆ ಗಣೇಶ ಕೂರಿಸೋ ದಿನ ಬಂದೇ ಬಿಡ್ತು. ನಾನು ರೆಡಿಯಾಗಿ ಕೆಳಗಡೆ ಹೋಗಿದ್ದೆ. ಎಲ್ಲರೂ ಕೂಡ ಗಂಗೆ ಪೂಜೆಯನ್ನು ಮಾಡಿ ಕಳಸಗಳನ್ನ ಹೊತ್ಕೊಂಡು ಆ್ಯಂಡ್ ಗಣೇಶ ಮೂರ್ತಿಯನ್ನು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ತೊಗೊಂಡು ಬಂದರು. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರ್ಯಾಂಡಾಗಿ 3 ಡೇಸ್ ಅದ್ದೂರಿಯಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಗಣಪತಿ ತರುವಾಗ ಒಂದಷ್ಟು ಪಿಕ್ಸ್ಗಳನ್ನು ತೊಗೊಂಡಿದ್ರು. ಆ್ಯಂಡ್ ಈ ವರ್ಷದ ಗಣೇಶ ಬಂದುಬಿಟ್ಟು ಸ್ವಲ್ಪ ಸ್ಕೈ ಬ್ಲೂ ಕಲರಲ್ಲಿತ್ತು. ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ರು. ಗಣೇಶನ ಪ್ರತಿಷ್ಠಾಪನೆ ಆಗಿ ಪೂಜೆ ಎಲ್ಲ ಆದ ನಂತರ ನಾನು ಕೂಡ ದರ್ಶನ ಮಾಡಿಕೊಂಡು ಪ್ರಸಾದನ ತಗೊಂಡು ಬಂದೆ. ಪ್ರಸಾದಕ್ಕೆ ಕಡಲೆಕಾಳು ಹುಸ್ಲಿ ಮತ್ತು ಪಂಚಾಮೃತನ ಕೊಟ್ಟಿದ್ರು ಬೆಳಿಗ್ಗೆ. ಆ್ಯಂಡ್ ಮಧ್ಯಾಹ್ನ ಕೂಡ ಅಡುಗೆನ ಮಾಡಿದರು. ನೋಡ್ತಾ ಮಧ್ಯಾಹ್ನ ಹಾಗೆ ಹೋಯಿತು. ಸೊ ನಾನು ಹಂಗೆ ಕೆಳಗಡೆನೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಹಾಗೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು. ಇನ್ನೊಂದು ಸ್ವಲ್ಪ ಜನ ಗೇಮ್ಸ್ ಎಲ್ಲ ಆಡ್ತಿದ್ರು ಕೆಳಗಡೆ. ಬಿಸಿಲು ಕೂಡ ಜಾಸ್ತಿ ಇತ್ತು. ಆ್ಯಂಡ್ ಇಲ್ಲಿ ಚಿಕ್ಕ ಮಕ್ಕಳುಗಳೆಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸಾಂಗ್ಗಳಂತೂ ಪ್ಲೇ ಆಗ್ತಾನೆ ಇದ್ವು ಕಂಟಿನ್ಯೂಸ್ ಆಗಿ. ನಮ್ಮ ಅಕ್ಕ ಕೂಡ ಹೊರಗಡೆ ಹೋಗ್ತಾಯಿದ್ಲು. ಸೊ ಅವಳಿಗೆ ಬಾಯ್ ಹೇಳಿಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ನಂತರ ನಾನು ಮನೆಗೆ ಬಂದೆ.
ಹಾಗೆ ರೆಸ್ಟ್ ಮಾಡಿ ಎಲ್ಲ ಆಯಿತು. ಮಧ್ಯಾಹ್ನದ ಊಟ ರೆಡಿಯಾಗಿದೆ, ಕೆಳಗಡೆ ಬನ್ನಿ ಅಂತ ಹೇಳಿದ್ರು. ಸೊ ಟೊಮೆಟೊ ಬಾತ್ ಮಾಡಿದರು ಮಧ್ಯಾಹ್ನದ ಊಟಕ್ಕೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಫಸ್ಟ್ ಡೇ ಅಷ್ಟು ಏನು ವೆರೈಟೀಸ್ ಇರಲಿಲ್ಲ, ನೆಕ್ಸ್ಟ್ 2 ಡೇಸ್ ತುಂಬ ಚೆನ್ನಾಗಿತ್ತು. ಹಾಗೆ ಸಾಯಂಕಾಲ ಕೂಡ ಆಯಿತು, ಆರ್ಕೆಸ್ಟ್ರಾ ಆಯಿತು, ಸಿಂಗಿಂಗ್ ಇತ್ತು, ದಮ್ ಶರತ್ಸ್ ಗೇಮ್ಸ್ ಎಲ್ಲ ಆಡ್ತಿದ್ರು ಲೇಡೀಸು. ಸಿಕ್ಕಾಪಟ್ಟೆ ಫನ್ ಇತ್ತು. ಹೀಗಿತ್ತು ಫಸ್ಟ್ ಡೇ ಸೆಲೆಬ್ರೇಷನ್ ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಮತ್ತು ಇನ್ನೂ ಸೆಲೆಬ್ರೇಷನ್ ಬಾಕಿ ಇದೆ, ಇನ್ನೂ 2 ದಿನ ಎನರ್ಜಿ ಕೂಡ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಗೇಮ್ಸನ್ನು ಫಸ್ಟ್ ಡೇ ಆಡಿದ್ವಿ. ಆ್ಯಂಡ್ ರಾತ್ರಿ ಎಲ್ಲರೂ ಮನೆಗೆ ಹೋದರು ನೆಕ್ಸ್ಟ್ ಡೇಗೆ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ನಾನು ಕೂಡ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಲೈಕ್ ಪಾರ್ಟ್ ಬೈ ಪಾರ್ಟಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ಮಜಾ ಇರುತ್ತೆ ನೋಡೋಕ್ಕೆ. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ಬರುತ್ತೆ. ಕೀಪ್ ವೇಟಿಂಗ್.